ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್. ಸ್ಪರ್ಧಾರ್ಥಿಗಳೇ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು SDA ನೇಮಕಾತಿಯ ವಿಶೇಷ ಸಂಚಿಕೆ 3 ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡ್ತಾ ಇದ್ದೀನಿ. ಇದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಹಿನ್ನೆಲೆ, ಜೊತೆಗೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಬೆಳವಣಿಗೆಗೋಸ್ಕರ ಅಥವಾ ಸುಧಾರಣೆಗೋಸ್ಕರ ಅಸ್ತಿತ್ವಕ್ಕೆ ಬಂದಂತಹ ಸಮಿತಿಗಳು, ಅದರ ಶಿಫಾರಸುಗಳು ಮತ್ತು ಅದರ ಅನುಷ್ಠಾನದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಇದು ಉಚಿತ ತರಗತಿಯಾಗಿರುತ್ತೆ. ಯಾರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು SDA ನೇಮಕಾತಿಗೆ ಅಧ್ಯಯನ ಮಾಡ್ತಾ ಇದ್ದಾರೋ ಅವರಿಗೆ ಅನುಕೂಲವಾಗುವಂತಹ ವಿಡಿಯೋ ಆಗಿರುತ್ತೆ. ಇದೇ ರೀತಿಯ ಮುಂದಿನ ಸಂಚಿಕೆಗಳು ಕೂಡ ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಅಗತ್ಯ ಇರುವಂಥವರಿಗೆ ಶೇರ್ ಮಾಡಿ. ಆತ್ಮೀಯ ವೀಕ್ಷಕರೇ, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಹಿನ್ನೆಲೆಯ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ವೈಸ್ ಬಹಳ ಮುಖ್ಯವಾಗಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು ಆ ರೀತಿಯಾಗಿ ತೆಗೆಯಲಾಗಿದೆ. ಮೊದಲದಾಗಿ ಮುನ್ಸಿಪಲ್ ಕಮಿಟಿಯನ್ನು 1962ರಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರದಲ್ಲಿ ಸ್ಥಾಪನೆ ಆಗುತ್ತೆ. ಅಂದರೆ ನಗರದ ಒಂದು ಮೇಲ್ವಿಚಾರಣೆಯನ್ನು ಮುನ್ಸಿಪಲ್ ಕಮಿಟಿಗೆ ಕೊಡ್ತಕ್ಕಂಥದ್ದು. ಇದು 1862 ಅಲ್ಲಿ. ನಂತರ ಮುಂದೆ ಲೋಕಲ್ ಫಂಡ್ ಸಮಿತಿಯನ್ನು ತೆರಿಗೆ ಸಂಗ್ರಹಣೆ ಮಾಡೋದಕ್ಕೋಸ್ಕರ 1862ರಲ್ಲಿ ರಚನೆ ಮಾಡಲಾಗುತ್ತೆ. ಅದಾದ ನಂತರ 1902ರಲ್ಲಿ ಮೈಸೂರು ಲೋಕಲ್ ಬೋರ್ಡ್ಗಳ ಕಾಯ್ದೆ ಬರುತ್ತೆ. ಇದನ್ನ ದಿನಾಂಕ ಜನವರಿ 1, 1903ರಲ್ಲಿ ಜಾರಿಯಾಗುತ್ತೆ. ಇದು ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ಜಾರಿಗೆ ಬರತಕ್ಕಂಥದ್ದು. ಈ ಕಾಯ್ದೆಯ ಪ್ರಕಾರ 3 ಹಂತಗಳ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತೆ. ಅದು ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಸಂಘ, ತಾಲೂಕು ಮಟ್ಟದಲ್ಲಿ ತಾಲೂಕು ಮಂಡಳಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿಯನ್ನು 1902ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇನ್ನು ಸ್ಥಳೀಯ ಸ್ವಯಂ ಸರ್ಕಾರ ಸಮಿತಿಯನ್ನ 1914ರ ಫೆಬ್ರವರಿ ತಿಂಗಳಲ್ಲಿ ಜಾರಿಗೊಳಿಸಲಾಗುತ್ತೆ. ಕಾಂತರಾಜ್ ಅರಸರವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. 1914ರಲ್ಲಿ ಸ್ಥಳೀಯ ಸ್ವಯಂ ಹಣಕಾಸು ಸಮಿತಿಯನ್ನ ಮೇ ತಿಂಗಳಲ್ಲಿ ರಚನೆ ಮಾಡಲಾಗುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು KR ಶ್ರೀನಿವಾಸ ಅಯ್ಯಂಗಾರ್ ಅವರು ಅಂತಕ್ಕಂಥದ್ದು. ಮುಂದುವರೆದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ, ಮೈಸೂರು ಸ್ಥಳೀಯ ಮಂಡಳಿ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆ 1918ರಲ್ಲಿ ಇದನ್ನು ಜಾರಿ ತರಲಾಗುತ್ತೆ. ಇದರ ಪ್ರಕಾರವಾಗಿ ಪಂಚಾಯಿತಿಯ ಸದಸ್ಯರನ್ನ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ತಕ್ಕಂಥದ್ದು ಮೊದಲನೇ ಅಂಶ ಆಗಿದ್ರೆ, ಎರಡನೇ ಅಂಶ 3 ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಜಾರಿ ತರಬೇಕು ಅಂತಕ್ಕಂಥದ್ದು. ಅದು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ವ್ಯವಸ್ಥೆಯನ್ನು ರೂಪಿಸಿಕೊಳ್ತಕ್ಕಂಥದ್ದು. ಇನ್ನು ಪಂಚಾಯಿತಿಗಳ ಅಧಿಕಾರಾವಧಿ 3 ವರ್ಷ ಆಗಿರಬೇಕು ಅಂತಕ್ಕಂಥದ್ದಾಗಿತ್ತು. ಮುಂದಿನದಾಗಿ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಬೋರ್ಡ್ಗಳ ಕಾಯ್ದೆಯನ್ನು ಜಾರಿ ತರಲಾಗುತ್ತೆ. ಇದರ ಪ್ರಕಾರ ಚುನಾವಣೆಯಲ್ಲಿ ಮತದಾನವನ್ನು ಚಲಾಯಿಸೋದಕ್ಕೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಅಂತ ಹೇಳಲಾಗುತ್ತೆ. ಮಹಿಳೆಯರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವನ್ನ ಇದು ಕೊಡಲಿಲ್ಲ. ಮುಂದುವರೆದು ಕರ್ನಾಟಕದಲ್ಲಿ ನೇಮಕಗೊಂಡ ಪಂಚಾಯತ್ ಸಮಿತಿಗಳನ್ನ ನೋಡೋದಾದ್ರೆ, ಪಂಚಾಯತ್ ಸಮಿತಿಗಳು ಯಾವ್ಯಾವುದು ಅಂದ್ರೆ, ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕರ್ನಾಟಕದಲ್ಲಿ ಪಂಚಾಯತ್ಗಳ ಸುಧಾರಣೆಗೋಸ್ಕರ ಅಥವಾ ವ್ಯವಸ್ಥೆಗೋಸ್ಕರ ಜಾರಿ ತಂದಿದ್ದಂಥದ್ದು 1948ರಲ್ಲಿ ವೆಂಕಟಪ್ಪ ಸಮಿತಿ, 1953ರಲ್ಲಿ ಚಂದ್ರಶೇಖರಯ್ಯ ಸಮಿತಿ, ಆನಂತರ 1959ರಲ್ಲಿ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆಯನ್ನು ಜಾರಿ ತರಲಾಗುತ್ತೆ. ಇನ್ನು ಕೊಂಡಜ್ಜಿ ಬಸಪ್ಪ ಅವರ ನೇತೃತ್ವದಲ್ಲಿ 1962ರಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಹನುಮಂತರಾವ್ ಸಮಿತಿಯನ್ನ 1984ರಲ್ಲಿ ಜಾರಿಗೊಳಿಸಲಾಗಿರುತ್ತೆ. ಇದಾದ ನಂತರ ನಾವು ಒಂದೊಂದೇ ಸಮಿತಿಗಳ ಮುಖ್ಯ ಅಂಶಗಳನ್ನ ಮತ್ತು ಅದರ ರೆಕಮೆಂಡೇಶನ್ಸ್ ಏನಾಗಿತ್ತು ಅಂತ ನೋಡೋದಾದ್ರೆ, ವೆಂಕಟಪ್ಪ ಸಮಿತಿ 1949ರಲ್ಲಿ ರಚನೆ ಆಗಿರ್ತಕ್ಕಂತಹ ಈ ವೆಂಕಟಪ್ಪ ಸಮಿತಿಯ ವರದಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ 12/6/1950ರಲ್ಲಿ ಈ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ನೀಡುತ್ತೆ. ಇದರ ಪ್ರಕಾರದಲ್ಲಿ ಗ್ರಾಮ ಮಟ್ಟದಲ್ಲಿ ಸಮೂಹ ಪಂಚಾಯಿತಿಯನ್ನ ರಚನೆ ಮಾಡಬೇಕು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿಯನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು. ಮೂರನೇದಾಗಿ ತಾಲೂಕು ಮಟ್ಟದಲ್ಲಿ ಸಮನ್ವಯ ಸಮಿತಿಯನ್ನು ರಚಿಸಬೇಕು ಅಂತಕ್ಕಂಥದ್ದು. ಆನಂತರ ಪಂಚಾಯಿತಿಗಳ ಅಧಿಕಾರಾವಧಿಯನ್ನು 4 ವರ್ಷಕ್ಕೆ ನಿಗದಿ ಮಾಡುತ್ತೆ. ಪಂಚಾಯಿತಿ ಸದಸ್ಯರಾಗೋದಕ್ಕೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು ಅಂತಕ್ಕಂಥ ಒಂದು ಅರ್ಹತೆಯನ್ನು ಕೂಡ ಜಾರಿಗೊಳಿಸಲಾಗುತ್ತೆ. ಈ ಸಮಿತಿಯ ಶಿಫಾರಸುಗಳನ್ನು
ಮುಂದೆ 1952ರಲ್ಲಿ ಮೈಸೂರು ಪುರಸಭೆಗಳ ಕಾಯ್ದೆ ಮತ್ತು ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆಯ ಮೂಲಕ ಅನುಷ್ಠಾನಗೊಳಿಸಲಾಗುತ್ತೆ. ಇದಾದ ನಂತರ ಚಂದ್ರಶೇಖರಯ್ಯ ಸಮಿತಿ 1953ರಲ್ಲಿ ರಚನೆ ಮಾಡಲಾಗುತ್ತೆ. ಇದರ ಪ್ರಕಾರವಾಗಿ 3 ಹಂತಗಳ ಪಂಚಾಯಿತಿ ರಚನೆಗೆ ಶಿಫಾರಸನ್ನ ಮಾಡಿರುವಂತದ್ದು. ಅದರಲ್ಲಿ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿಯು ಕೂಡ ಮೀಸಲಾತಿ ನೀಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖ ಅಂಶ. ತಹಶೀಲ್ದಾರರು ತಾಲೂಕು ಮಂಡಳಿಯ ಕಾರ್ಯದರ್ಶಿಯಾಗಿರಬೇಕು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರಬೇಕು ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖ ಅಂಶ. ಮುಂದುವರೆದು ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆಯನ್ನು 1959ರಲ್ಲಿ ಜಾರಿಗೊಳಿಸಲಾಗುತ್ತೆ. ಈ ಕಾಯ್ದೆಯ ಪ್ರಕಾರ ಏನೇನು ಅಂಶಗಳು ಬರುತ್ತೆ ಅಂದರೆ, ಈ ಕಾಯ್ದೆಯು ವೆಂಕಟಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ ಮತ್ತು ನ್ಯಾಷನಲ್ ಲೆವೆಲ್ನಲ್ಲಿ ಸ್ಥಾಪನೆ ಮಾಡಿದಂತಹ ಬಲವಂತರಾಯ್ ಮೆಹ್ತಾ ಸಮಿತಿಗಳ ವರದಿಗಳನ್ನು ಆಧರಿಸಿ ಈ ಕಾಯ್ದೆಯನ್ನು 1950ರ ನವೆಂಬರ್ನಲ್ಲಿ ಜಾರಿಗೊಳಿಸಲಾಗುತ್ತೆ. ಇದು 3 ಹಂತಗಳ ಪಂಚಾಯಿತಿಗಳ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅದು ಗ್ರಾಮ ಪಂಚಾಯಿತಿಯನ್ನ 1500ರಿಂದ 10,000 ಜನಸಂಖ್ಯೆಗಳಿಗೆ ಒಂದರಂತೆ ಈ ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಬೇಕು. ತಾಲೂಕು ಮಟ್ಟದಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ TDB ಅಂತ ಕರೀತಾರೆ, ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಬೇಕು ಮತ್ತು ಜಿಲ್ಲಾ ಅಧಿಕಾರಿಗಳು ಏನಿರ್ತಾರೆ DC ಅವರು ಇದರ ಒಂದು ಅಧ್ಯಕ್ಷರಾಗಿರಬೇಕು ಅಂತ. ಮುಂದುವರೆದು ಹನುಮಂತರಾವ್ ಸಮಿತಿ ಏನೇನೆಲ್ಲ ರೆಕಮೆಂಡೇಶನ್ ಮಾಡುತ್ತೆ 1984ರಲ್ಲಿ ಅಂದರೆ, ಜಿಲ್ಲಾ ಅಭಿವೃದ್ಧಿ ಮಂಡಳಿಗೆ ಬದಲಾಗಿ ಜಿಲ್ಲಾ ಪರಿಷತ್ DDB ಅಂತ ಏನಿತ್ತು ಮುಂಚೆ, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಬೋರ್ಡ್, ಅದನ್ನ ಬದಲಾವಣೆ ಮಾಡಿ ಜಿಲ್ಲಾ ಪರಿಷತ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ತಾಲೂಕು ಹಂತದಲ್ಲಿ TDB ಹಾಗೆ ಮುಂದುವರಿಯುತ್ತೆ. TDB ಅಂದ್ರೆ ತಾಲೂಕು ಅಭಿವೃದ್ಧಿ ಮಂಡಳಿ. ನ್ಯಾಯ ಪಂಚಾಯಿತಿಯ ಸ್ಥಾಪನೆಯನ್ನ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಡುತ್ತೆ. ಇನ್ನು MP, MLA, MLCಗಳು ಕೂಡ ಈ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಾಗಿರಬೇಕು, ಬಟ್ ಅವ್ರು ನಾಮ ಮಾತ್ರ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಇದರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ. ಮುಂದುವರೆದು ಆತ್ಮೀಯ ವೀಕ್ಷಕರೇ, ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂತಹ ಮಾಹಿತಿಯಾಗಿರುತ್ತೆ. ಇನ್ನು ಕೂಡ ಮುಂದಿನ ಒಂದು ವಿಡಿಯೋಗಳಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಅಂಶಗಳನ್ನು ಈ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2 ಮತ್ತು SDA ನೇಮಕಾತಿಗೆ ಸಂಬಂಧಪಟ್ಟಂತೆ ವಿವರಿಸ್ತೇನೆ. ಈ ಮಾಹಿತಿ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇದು ಅವಶ್ಯಕತೆ ಇರತಕ್ಕಂಥವ್ರಿಗೆ ಶೇರ್ ಮಾಡಿ. ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳ ಮಾಹಿತಿಗೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.